ಗೆಳೆಯರೇ, ಇದು ನಿಮ್ಮ ಹೊಸ ಚಾನಲ್ ಆಗಿದ್ದು ಈ ಹೊಸ ಪ್ರಯತ್ನಕ್ಕೆ ನಿಮ್ಮ ಆಶೀರ್ವಾದ ಬಹಳ ಮುಖ್ಯ. ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡಿ. ಈ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇರುವ ನಟಿಯರಿಗೆ ಬೇಗ ಮದುವೆ ಆಗಲ್ಲ. ಇನ್ನು ಅವ್ರಿಗೆಲ್ಲ ಡೇಟಿಂಗು ಶೂಟಿಂಗು ಅನ್ನೋದು ತುಂಬಾ ಸರ್ವೇ ಸಾಧಾರಣವಾದದ್ದು. ಇಷ್ಟ ಆದವ್ರ ಜೊತೆ ಇಷ್ಟ ಬಂದ ಹಾಗೆ ಜೊತೆಯಲ್ಲೇ ಸುತ್ತಾಡ್ಕೊಂಡು ಒಂದಷ್ಟು ದಿನ ಜೊತೆಯಲ್ಲಿದ್ದು ಇಷ್ಟ ಆಗ್ಲಿಲ್ಲ ಅಂದ್ರೆ ಯಾರಿಗೂ ಹೇಳ್ದೆ ಕೇಳ್ದೆ ಬೇರೆ ಆಗ್ತಾರೆ. ಪೂರ್ತಿಯಾಗಿ ಇವರುಗಳ ಬಗ್ಗೆ ಹೇಳ್ಬೇಕು ಅಂದ್ರೆ ಈ ಬಣ್ಣದ ಪ್ರಪಂಚದಲ್ಲಿರುವ ಇವರ ಜೀವನದಲ್ಲಿ ಎಷ್ಟೋ ಕಲರ್ಫುಲ್ ಆಗಿರುವ ಬಣ್ಣಗಳ ಜೊತೆ ಇನ್ನು ಎಷ್ಟೋ ಹೇಳಿಕೊಳ್ಳಲು ಆಗದೆ ಇರುವ ಸಮಸ್ಯೆಗಳು ಕೂಡ ಇರ್ತವೆ ಅಂತ ಈ ಹೀರೋಯಿನ್ಗಳ ಜೀವನವನ್ನ ಗಮನಿಸಿದ್ರೆ ಅರ್ಥ ಆಗುತ್ತೆ. ಮುಖ್ಯವಾಗಿ ಹೀರೋಯಿನ್ಗಳಿಗೆ ಪ್ರೀತಿ, ಪ್ರೇಮ, ಮದುವೆ, ಡೈವರ್ಸ್ ಅನ್ನೋದು ತುಂಬಾ ಕಾಮನ್. ಆದ್ರೆ ಇಂಥವ್ರ ಮಧ್ಯೆ ಕೂಡ ಕೆಲವು ಜನ ಹೀರೋಯಿನ್ಗಳು ಪ್ರೀತಿ ಪ್ರೇಮದ ಬಲೆಗೆ ಬಿದ್ದು ಅದರ ನೆನಪಿನಲ್ಲೇ ತಮ್ಮ ಜೀವನವನ್ನ ನಡೆಸ್ತಾ ಇದ್ದಾರೆ. ತುಂಬಾ ಗಾಢವಾಗಿ ಯಾರನ್ನೋ ಪ್ರೀತಿಸಿದ್ರು ಕೂಡ ಮದುವೆಯಿಂದ ಮಾತ್ರ ಬಹಳ ದೂರವಾಗಿದ್ದುಕೊಂಡು ಬರ್ತಾ ಇದ್ದಾರೆ. ಪ್ರೇಕ್ಷಕರಿಗೆ ತಮ್ಮ ಸಿನಿಮಾಗಳ ಮೂಲಕ ಕನಸಿನ ಲೋಕಕ್ಕೆ ಕರೆದುಕೊಂಡು ಹೋಗುವ ಈ ಸುಂದರ ನಟಿಯರು ವಯಸ್ಸಾಗಿ ಅವರ ಅಂದ ಕಡಿಮೆ ಆಗೋಕೆ ಶುರುವಾಗಿದ್ರು ಕೂಡ ಇನ್ನೂ ಮದುವೆ ಮಾತ್ರ ಮಾಡ್ಕೋತಾ ಇಲ್ಲ. 40ರಿಂದ 50 ವರ್ಷ ಆದ್ರೂ ಹೀರೋಯಿನ್ಗಳು ಮದುವೆ ಮಾತ್ರ ಯಾಕಾಗ್ತಾ ಇಲ್ಲ? ಇಷ್ಟಕ್ಕೂ ಈ ರೀತಿ ಮದುವೆನೇ ಆಗದೆ ಇರುವ ಆ ಹೀರೋಯಿನ್ಗಳಾದ್ರೂ ಯಾರು, ಅವ್ರಿಗಿರುವ ಆ ಸಮಸ್ಯೆಗಳಾದ್ರೂ ಏನು ಎಂಬುದನ್ನ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಕನ್ನಡ, ತಮಿಳು, ತೆಲುಗು, ಮಲಯಾಳಂ ಹೀಗೆ ದಕ್ಷಿಣ ಭಾರತದ ಎಲ್ಲಾ ಭಾಷೆಗಳನ್ನು ನಟಿಸಿ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿದ್ದ ನಟಿನೇ ಸಿತಾರಾ. ಈಕೆ ಬೇರೆ ಭಾಷೆಗಳಲ್ಲಿ ಹೀರೋಯಿನ್ ಆಗಿ ಅಷ್ಟೇನು ಹೆಸರು ಮಾಡದೆ ಕೇವಲ ಸಪೋರ್ಟಿಂಗ್ ರೋಲ್ಗಳಿಗೆ ಮಾತ್ರ ಸೀಮಿತವಾದ್ರೂ ಕೂಡ ನಮ್ಮ ಕನ್ನಡದಲ್ಲಿ ಸಾಹಸಿಂಹ ವಿಷ್ಣುವರ್ಧನ್ ಜೊತೆ ಆಲುಂಡ ತವರು ಎಂಬ ಸಿನಿಮಾದಲ್ಲಿ ನಟಿಸಿ ಆ ಸಿನಿಮಾ 25 ವಾರಗಳ ಕಾಲ ಭರ್ತಿ ಪ್ರದರ್ಶನ ಕಂಡಿದ್ದರಿಂದ ಇವರು ಫುಲ್ ಫೇಮಸ್ ಆಗಿ ಅದರ ಹಿಂದೆನೆ ಕಾವ್ಯ, ಕರುಳಿನ ಕುಡಿ, ಬಂಗಾರದ ಕಳಶ ಅಂತ ಒಂದಿಷ್ಟು ಸಿನಿಮಾಗಳಲ್ಲಿ ನಟಿಸಿದ್ರು. ಇನ್ನು ಈ ರೀತಿ ಎಷ್ಟೇ ಸಿನಿಮಾಗಳಲ್ಲಿ ಈಕೆ ನಟಿಸಿ ಬ್ಯುಸಿ ಆದ್ರೂ ಕೂಡ ಈ ಸಿತಾರಾ ಇನ್ನು ಮದುವೆ ಮಾತ್ರ ಆಗಿಲ್ಲ. ಇವರ ವಯಸ್ಸು 50 ದಾಟಿದೆ. ಆದ್ರೆ ಇಷ್ಟು ವಯಸ್ಸಾದ್ರೂ ಇವರಿಗೆ ಮದುವೆ ಆಗಲು ಕಾಲ ಮಾತ್ರ ಕೂಡ್ ಬಂದಿಲ್ಲ ಅಂತಾನೆ ಹೇಳ್ಬೋದು. ಜೀವನದ ಬಗ್ಗೆ ಸರಿಯಾಗಿ ಗೈಡ್ ಮಾಡೋರು ಇಲ್ಲದೆ ಇದ್ದುದರಿಂದ ಈ ರೀತಿ ಮದುವೆನೇ ಆಗದೆ ಒಂಟಿಯಾಗಿ ನಾನು ಉಳಿದೋದೆ ಅಂತ ಆಗಾಗ ಸಿತಾರಾ ಈಗಲೂ ಕೊರಗ್ತಾ ಇರ್ತಾರೆ. ಆದ್ರೆ ಈಕೆ ಬಹಳ ಹಿಂದೆ ತಮಿಳಿನ ಟಾಪ್ ಆಕ್ಟರ್ ಒಬ್ಬರ ಜೊತೆ ಲಿವಿಂಗ್ ರಿಲೇಶನ್ಶಿಪ್ ನಲ್ಲಿ ಇದ್ದುಕೊಂಡು ಅವನನ್ನೇ ಗಾಢವಾಗಿ ಪ್ರೀತಿಸಿದ್ರು ಕೂಡ ಆತ ಇವರಿಗೆ ಮೋಸ ಮಾಡಿ ಬೇರೊಬ್ಬರನ್ನ ಮದುವೆ ಆಗಿದ್ದರಿಂದ ಸಿತಾರಾಗೆ ಪ್ರೀತಿ ಪ್ರೇಮದ ವಿಷಯವಾಗಿ ಜಿಗುಪ್ಸೆ ಬಂದು ಇವರು ಒಂಟಿಯಾಗೇ ಇದ್ದಾರೆ. ಅಷ್ಟೇ ಅಲ್ಲದೆ ಇದೇ ಕೆಲವು ವರ್ಷಗಳ ಹಿಂದೆ ಮತ್ತೆ ಮದುವೆ ಆಗ್ಬೇಕು ಅಂತ ಇನ್ನೊಬ್ಬ ನಟನನ್ನ ಈಕೆ ಪ್ರೀತಿಸಿದ್ರು ಕೂಡ ಆತನೂ ಸತ್ತು ಹೋಗಿದ್ದರಿಂದ ಸಿತಾರಾ ಒಂಟಿಯಾಗಿನೇ ಉಳಿದುಕೊಂಡು ಬಿಟ್ರು. ಟಬು ಇನ್ನು ಈಕೆ ಕುರಿತಾಗಿ ಎಷ್ಟು ಹೇಳಿದ್ರು ಕಡಿಮೆನೆ. ಈಕೆ ಒಂದು ಕಾಲದ ಟಾಪ್ ಹೀರೋಯಿನ್. 50 ವರ್ಷ ಆದ್ರೂ ಇನ್ನೂ ಮದುವೆ ಮಾತ್ರ ಆಗಿಲ್ಲ. ಮದುವೆಯಿಂದ ತನ್ನ ಸಂತೋಷ, ಸ್ವತಂತ್ರನ ಕಳೆದುಕೊಂಡು ಬಿಡ್ತೀನಿ ಅಂತ, ಅದಕ್ಕೆ ಇದುವರೆಗೆ ನಾನು ಯಾರನ್ನೋ ಮದುವೆ ಆಗದೆ ಒಂಟಿಯಾಗಿದ್ದೀನಿ ಅಂತ ಟಬು ಒಂದು ಸಮಯದಲ್ಲಿ ಹೇಳ್ಕೊಂಡಿದ್ರು. ಇನ್ನು ಈ ಟಬು ಈಗ್ಲೂ ವಯಸ್ಸಾಗಿದ್ರು ಆಟ ಆಗಿ ಬೋಲ್ಡ್ ಆಗಿರುವ ಪಾತ್ರಗಳಲ್ಲಿ ನಟಿಸ್ತಾ ಇದ್ದಾಳೆ. ಮನಸ್ಸಿಗೆ ಇಷ್ಟ ಆಗುವ ಸರಿಯಾದ ಪಾರ್ಟ್ನರ್ಗಳು ಇವರಿಗೆ ಸಿಕ್ಕದೆ ಇವರು ತುಂಬಾ ಪ್ರೀತಿಸಿದ್ದ ತೆಲುಗು ಹೀರೋ ನಾಗಾರ್ಜುನ ಈಕೆಗೆ ಮೋಸ ಮಾಡಿದ್ರಿಂದ ಟಬು ಒಂಟಿಯಾಗಿಯೇ ಉಳಿದೋದ್ರು. ಶೋಭನಾ ಮಲಯಾಳಂ ಚಿತ್ರರಂಗದ ಅದ್ಭುತ ನಟಿ ಮತ್ತು ಭರತನಾಟ್ಯಂ ಡ್ಯಾನ್ಸರ್. ಈಕೆ ಕನ್ನಡದಲ್ಲಿ ಆಪ್ತಮಿತ್ರ ಸಿನಿಮಾದಲ್ಲಿ ಸೌಂದರ್ಯ ಮಾಡಿದ ಪಾತ್ರ ನಾಗವಲ್ಲಿನ ಮಲಯಾಳಂ ಭಾಷೆಯಲ್ಲಿ ಮೊದಲಿಗೆ ಮಾಡಿದ್ದೆ ಈ ಶೋಭನಾ. ಈಕೆ 50 ವರ್ಷ ಆದ್ರೂ ಇನ್ನೂ ಮದುವೆ ಆಗಿಲ್ಲ. ಕಾರಣ ಕೇಳಿದ್ರೆ ಭರತನಾಟ್ಯದ ಬಗ್ಗೆ ನನಗೆ ಇರುವ ಆಸಕ್ತಿ ಮತ್ತು ಅಭಿರುಚಿ, ಅದಕ್ಕಾಗಿ ತನ್ನ ಜೀವನವನ್ನೇ ತ್ಯಾಗ ಮಾಡಿದೀನಿ ಅಂತ ಕತೆ ಹೇಳ್ತಾರೆ. ಇನ್ನು ಬಹಳ ಹಿಂದೆ ಈ ಶೋಭನಾ 3 ಜನರ ಜೊತೆ ಸಹಜೀವನ ನಡೆಸಿ ಸರಿಯಾದ ಅಂಡರ್ಸ್ಟ್ಯಾಂಡಿಂಗ್ ಬರದೇ ಇದ್ದುದರಿಂದ ಈಗಲೂ ಒಂಟಿಯಾಗಿ ಮದುವೆನೇ ಆಗದೆ ಒಂದು ಹುಡುಗಿನ ದತ್ತಿಗೆ ತೆಗೆದುಕೊಂಡು ಬೆಳೆಸ್ತಾ ಇದ್ದಾರೆ. ಅಮಿಷಾ ಪಟೇಲ್ ಈಕೆ ಒಂದು ಕಾಲದಲ್ಲಿ ಹೃತಿಕ್ ರೋಷನ್ ಜೊತೆ ಕಹೋನಾ ಪ್ಯಾರೈ ಎಂಬ ಹಿಂದಿ ಸಿನಿಮಾದಲ್ಲಿ ನಟಿಸಿ ಆ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗಿದ್ದರಿಂದ ಇವಳು ಫುಲ್ ಫೇಮಸ್ ಆಗಿದ್ಲು. ಆದ್ರೆ ನಂತರ ಸರಿಯಾದ ಒಳ್ಳೆ ಸಿನಿಮಾಗಳಲ್ಲಿ ನಟಿಸದೆ ಇವರು ಅಭಿನಯಿಸಿದ ಎಲ್ಲಾ ಸಿನಿಮಾಗಳು ಫ್ಲಾಪ್ ಆಗಿ ಈಕೆಗೆ ಯಾವ ಸಿನಿಮಾದಲ್ಲೂ ಅವಕಾಶನೇ ಸಿಗದೆ ಒಂಟಿಯಾಗಿ ತುಂಬಾನೇ ಕಷ್ಟ ಅನುಭವಿಸುತ್ತಾ 48 ವರ್ಷ ಆದ್ರೂ ಮದುವೆನೇ ಆಗದೆ 4ರಿಂದ 5 ಜನರ ಜೊತೆ ಅದಾಗ್ಲೇ ಡೇಟ್ ಮಾಡಿ ಸೀರಿಯಸ್ ರಿಲೇಶನ್ಶಿಪ್ ನಲ್ಲಿ ಇದ್ರೂ ಕೂಡ ಇವಳಿಗಿದ್ದ ಕೆಟ್ಟ ಅಭ್ಯಾಸಗಳಿಂದ ಇವಳಿಗೆ ಮದುವೆನೇ ಆಗದೆ ಈಗಲೂ ಒಂಟಿಯಾಗಿನೇ ಬದುಕ್ತಾ ಇದ್ದಾರೆ.
ನಗ್ಮಾ ಈಕೆ ನಮ್ಮ ಕನ್ನಡದ ಪ್ರೇಕ್ಷಕರಿಗೆ ಬಹಳ ಪರಿಚಯನೇ. ಈ ನಗ್ಮಾ ಕನ್ನಡದಲ್ಲಿ ಕುರುಬನ ರಾಣಿ, ರವಿಚಂದ್ರನ್ ಜೊತೆ ರವಿಮಾಮ ಎಂಬ ಸಿನಿಮಾದಲ್ಲಿ ನಟಿಸಿ ಆ ಎರಡು ಸಿನಿಮಾಗಳು ಸೂಪರ್ ಡೂಪರ್ ಹಿಟ್ ಆಗಿ ಇವಳಿಗೆ ಒಳ್ಳೆ ಹೆಸರೇ ಬಂದಿತ್ತು. ಈಕೆ ಕನ್ನಡದಲ್ಲಿ ಮಾತ್ರ ಈ ರೀತಿ ಫೇಮಸ್ ಆಗಿಲ್ಲ. ತೆಲುಗು, ತಮಿಳು, ಹಿಂದಿಯಲ್ಲೂ ಈಕೆ ಸಾಕಷ್ಟು ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾಳೆ. ಈ ನಗ್ಮಾ 5 ರಿಂದ 6 ಸಾರಿ ಪ್ರೀತಿಯಲ್ಲಿ ವಿಫಲ ಆಗಿರುವುದರಿಂದ ಒಂಟಿ ಜೀವನಕ್ಕೆ ಅಡ್ಜಸ್ಟ್ ಆಗಿ ಹೋಗಿದ್ದಾಳೆ. ಮೊದಲಿಗೆ ನಗ್ಮಾ ತಮಿಳು ನಟ ಶರತ್ ಕುಮಾರ್ನ ತುಂಬಾನೇ ಪ್ರೀತಿಸಿ ಆತ ಮೋಸ ಮಾಡಿದ್ದರಿಂದ ಸೌರವ್ ಗಂಗೂಲಿ ಹಿಂದೆ ಹೋಗಿ ಆತ ಕೂಡ ಇವಳಿಗೆ ಕೈ ಕೊಟ್ಟಿದ್ದರಿಂದ ಈಕೆಗೆ ಪ್ರೀತಿ ಪ್ರೇಮದ ವಿಷಯವಾಗಿ ಜಿಗುಪ್ಸೆ ಬಂದು ಒಂಟಿಯಾಗಿ ಉಳಿದುಕೊಂಡು ಬಿಟ್ಲು. ಇನ್ನು ಈ ಸಿನಿಮಾ ಪ್ರಪಂಚದಲ್ಲಿ ಯಾರ ಕಂಟ್ರೋಲ್ಗೂ ಸಿಗದೆ ಇರುವ ಇನ್ನೊಬ್ಬ ನಟಿನೇ ಸುಷ್ಮಿತಾ ಸೇನ್. ಈಕೆ 2 ಹೆಣ್ಣು ಮಕ್ಕಳನ್ನ ದತ್ತು ತೆಗೆದುಕೊಂಡಿದ್ದಾಳೆ. ಈ ಸುಷ್ಮಿತಾ ಸೇನ್ ರೋಷನ್ ಶಾಲ್ ಎಂಬ ವ್ಯಕ್ತಿಯನ್ನ ತುಂಬಾನೇ ಪ್ರೀತಿಸಿ ಅವನ ಜೊತೆ ಇದ್ದಂತಹ ಸಂಬಂಧ ಮುರಿದು ಬಿದ್ದಿದ್ದರಿಂದ ನಂತರ ಲಲಿತ್ ಮೋದಿ ಜೊತೆ 2 ವರ್ಷ ಒಂದೇ ಮನೆಯಲ್ಲಿ ಒಟ್ಟಿಗೆ ಜೀವನ ಮಾಡಿ ಸರಿಯಾಗಿ ಅಂಡರ್ಸ್ಟ್ಯಾಂಡಿಂಗ್ ಬರದೇ ಇದ್ದುದರಿಂದ ಅವನಿಂದ ಕೂಡ ದೂರ ಆಗಿ ಈಗ ಒಂಟಿಯಾಗಿನೇ ಜೀವನ ಮಾಡ್ತಾ ಇದ್ದಾಳೆ. ವಯಸ್ಸು ಮಾತ್ರ 50 ವರ್ಷ ಆಗಿದೆ. ನರ್ಗಿಸ್ ಫಕ್ರಿ ಈಕೆ ಬಾಲಿವುಡ್ ನ ಸುರಸುಂದರ ಅಂದವಾದ ನಟಿ. ಇವಳಿಗೆ 44 ವರ್ಷ ವಯಸ್ಸಾಗಿದೆ. ಆದ್ರೆ ಮದುವೆ ಮಾತ್ರ ಆಗಿಲ್ಲ. ಕಾರಣ ದಾಂಪತ್ಯ ಮತ್ತು ಕುಟುಂಬದ ವಿಷಯವಾಗಿ ಈಕೆಗೆ ಒಳ್ಳೆ ಅಭಿಪ್ರಾಯ ಅನ್ನೋದು ಇಲ್ಲದೆ ಇರುವುದರಿಂದ ಒಂಟಿಯಾಗಿನೇ ಉಳಿದುಕೊಂಡು ಬಿಟ್ಟಿದ್ದಾಳೆ. ಅಷ್ಟೇ ಅಲ್ಲದೆ ಒಂಟಿ ಜೀವನಾನೇ ನನಗೆ ಇಷ್ಟ ಅನ್ನುವ ಈಕೆ ಬಹಳ ವರ್ಷಗಳ ಹಿಂದೆ ರಣಬೀರ್ ಕಪೂರ್ನ ಪ್ರೀತಿಸಿ ಆತನಿಂದ ಮೋಸ ಹೋಗಿ ನಂತರ ಆದಿತ್ಯ ಚೋಪ್ರನ ತಮ್ಮ ಉದಯ್ ಚೋಪ್ರನ ಜೊತೆ 2 ವರ್ಷ ಒಂದೇ ಮನೆಯಲ್ಲಿ ಜೀವನ ಮಾಡಿ ಅವನ ಜೊತೆನೂ ಸರಿಯಾಗಿ ಅಂಡರ್ಸ್ಟ್ಯಾಂಡಿಂಗ್ ಬರದೇ ಇದ್ದುದರಿಂದ ಒಂಟಿಯಾಗಿನೇ ಇದ್ದಾಳೆ. ಅನುಷ್ಕಾ ಶೆಟ್ಟಿ ದಕ್ಷಿಣ ಭಾರತದ ಟಾಪ್ ಹೀರೋಯಿನ್ಗಳಲ್ಲಿ ಒಬ್ಳು. ವಯಸ್ಸು 45 ವರ್ಷ ಆಗಿದೆ. ಮದುವೆ ಮಾತ್ರ ಆಗಿಲ್ಲ. ಕಾರಣ ನಟ ಪ್ರಭಾಸ್ ಜೊತೆ ಈಕೆಗೆ ಇರುವ ಸಂಬಂಧನೇ ಕಾರಣ ಅಂತ ಕೆಲವರು ಮಾತನಾಡಿಕೊಳ್ತಾ ಇದ್ದಾರೆ. ಅನುಷ್ಕಾ ಪ್ರಭಾಸ್ನ ಪ್ರೀತಿಸುತ್ತಾ ಇರುವುದರಿಂದಾನೇ ಮದುವೆ ಆಗ್ತಿಲ್ಲ ಅಂತ ಇಡೀ ದಕ್ಷಿಣ ಭಾರತದಲ್ಲೆಲ್ಲ ನ್ಯೂಸ್ ಆಗಿದೆ. ಇನ್ನು ಕೆಲವರು ತೆಲುಗಿನ ನಾಗಾರ್ಜುನನ ಜೊತೆ ಅನುಷ್ಕಾಗೆ ಸಂಬಂಧ ಇದೆ, ಆದ್ದರಿಂದ ನಾಗಾರ್ಜುನನೇ ಅನುಷ್ಕಾಗೆ ಮದುವೆ ಆಗೋಕೆ ಬಿಡ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಈ ಅನುಷ್ಕಾ ಪ್ರಭಾಸ್ ಜೊತೆ ಮಾತ್ರ ಅಲ್ಲದೆ ಗೋಪಿಚಂದ್ ಜೊತೆ ಕೂಡ ಒಂದಷ್ಟು ದಿನ ಸಂಬಂಧದಲ್ಲಿ ಇದ್ಲು. ಆದ್ರೆ ಇವರ ಸಂಬಂಧ ಕೂಡ ಮುರಿದು ಬಿದ್ದಿತ್ತು. ಇನ್ನು ನಂತರ ಈ ಸಾಲಿನಲ್ಲಿ ಬರುವ ಇನ್ನೊಂದು ಹೆಸರೇ ತ್ರಿಷಾ. ಈಕೆ ಪ್ರಭಾಸ್, ರಾಣಾ, ವಿಜಯ್ ಅಂತ ಎಲ್ಲಾ ಸ್ಟಾರ್ ಹೀರೋಗಳ ಜೊತೆ ಸಂಬಂಧದಲ್ಲಿದ್ದು ಇವ್ರುಗಳು ಸಾಲದು ಅಂತ ಬಿಸ್ನೆಸ್ ಮ್ಯಾನ್ ವರುಣ್ ಮನಿಯನ್ನ ಬಹಳವಾಗಿ ಪ್ರೀತಿಸಿ ಅವನ ಜೊತೆ ನಿಶ್ಚಿತಾರ್ಥ ಕೂಡ ಮಾಡಿಕೊಂಡು ಬಹಳ ಅದ್ದೂರಿಯಾಗಿನೇ ಮದುವೆ ಆಗ್ಬೇಕು ಅಂತ ಅಂದ್ಕೊಂಡಿದ್ಲು. ಆದ್ರೆ ಅಷ್ಟರಲ್ಲಿ ಧನುಷ್ ಜೊತೆ ಇವಳಿಗೆ ಇರುವ ಸಂಬಂಧ ಆಚೆ ಬಂದಿದ್ದರಿಂದ ವರುಣ್ ಜೊತೆ ಆಗಿದ್ದ ನಿಶ್ಚಿತಾರ್ಥ ಮುರಿದು ಬಿದ್ದು ಇವಳ ಮಾನ ಮರ್ಯಾದೆ ಹೋಗಿ ತ್ರಿಷಾಗೆ ಮದುವೆ ಬಗ್ಗೆ ಜಿಗುಪ್ಸೆ ಬಂದು 44 ವರ್ಷ ಆದ್ರೂ ಈಗಲೂ ಒಂಟಿಯಾಗಿನೇ ಇದ್ದಾಳೆ. ಅದಕ್ಕೆ ಹೇಳೋದು, ಎಷ್ಟು ಶ್ರೀಮಂತರಾಗಿದ್ರೇನು, ಎಷ್ಟು ದುಡ್ಡಿದ್ರೇನು ಹಣೆ ಬರಹ ಅನ್ನೋದು ಚೆನ್ನಾಗಿರ್ಬೇಕು ಅಂತ. ಇನ್ನು ಇಂತಹ ಮದುವೆನೇ ಆಗದೆ ಇರುವ ನಟಿಯರ ಬಗ್ಗೆ ಮತ್ತು ಅವರ ಹೆಸರು, ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ರೂಪದಲ್ಲಿ ತಿಳಿಸಿ ಅಂತ ಹೇಳುತ್ತಾ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋನ ಲೈಕ್ ಮಾಡಿ. ಧನ್ಯವಾದಗಳು.